ಪೂಜಾ ಏನ್ ಮಾಡ್ತಿದ್ಯಮ್ಮ? ಊಟಕ್ಕೆ ಬಾ. ಅಪ್ಪ ರೀಲ್ಸ್ ಮಾಡ್ತಾ ಇದೀನಿ, ಡಿಸ್ಟರ್ಬ್ ಮಾಡ್ಬೇಡ. ಹಾಯ್, ನಮ್ದೊಂದು ಕಂಪ್ನಿ ಇದೆ, ನೀವು ಇದಕ್ಕೆ ಬ್ರ್ಯಾಂಡಿಂಗ್ ಮಾಡ್ಬೋದಾ? ಯಾ ಶ್ಯೂರ್, ದಟ್ಸ್ ಗ್ರೇಟ್. ನಾನು ನಿಮಗೆ ಪರ್ ವಿಡಿಯೋ ಒಂದು 10K ಕೊಡ್ತೀನಿ. ಇಟ್ಸ್ ಇಟ್ ಓಕೆ? ಯಾ, ಐ ಥಿಂಕ್ ದಟ್ ಶುಡ್ ಡೂ. ನಿಮಗೊಂದು APK ಲಿಂಕ್ ಕಳಿಸ್ತಾ ಇದ್ದೀನಿ, ನಮ್ಮ ಕಂಪ್ನಿ ಪ್ರೊಫೈಲು. ಪ್ಲೀಸ್ ಗೋ ಥ್ರೂ ಇಟ್. ಓಕೆ ಕಳಿಸಿ. ಹಾಂ. Granted. Access granted. ಹಲೋ. ಹಾಯ್, ವಾಟ್ಸಪ್. ಹಾಯ್, ಎನಿ ಅಪ್ಡೇಟ್? ನಿನಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ನೀನು ವಾಟ್ಸಪ್ ಚೆಕ್ ಮಾಡು. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನೀನು ಇಮಿಡಿಯೇಟ್ ಆಗಿ 50K ಕಳಿಸ್ಲಿಲ್ಲ ಅಂದ್ರೆ ಈ ಫೋಟೋಸ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಸೆಂಡ್ ಮಾಡಬೇಕಾಗುತ್ತೆ. ಪ್ಲೀಸ್. ಹಲೋ. ಹಲೋ. ಇಮಿಡಿಯೇಟ್ಲಿ 40K ಕಳಿಸು. 40Kನಾ? ಏನು, 2 ಲಕ್ಷನಾ? ನೋಡು, ನನ್ನ ಹತ್ರ 2 ಲಕ್ಷ ಇಲ್ಲ, 1 ರೂಪಾಯೂ ಇಲ್ಲ. ನೀನೇನ್ ಬೇಕಾದ್ರೂ ಮಾಡ್ಕೊ ಹೋಗು. ನಿಮ್ಮ ತಂದೆ ನಂಬರು ಕರೆಕ್ಟ್ ಅಲ್ವಾ? ನೋಡು, ಹಲೋ ಪ್ಲೀಸ್ ಹಾಗೆಲ್ಲ ಮಾಡ್ಬೇಡ. ಹಲೋ. ಏನ್ ಕೆದಕ್ತಾ ಇದೆಯಮ್ಮ? ಸರಿಯಾಗಿ ಊಟ ಮಾಡು. ನಿಮ್ ತಲೆಯಲ್ಲಿ ಯಾವಾಗೂ ರೀಲ್ಸ್ ಓಡ್ತಾನೆ. ತಾಯಿ ತಂಗಿ ಫೋಟೋ ಎಡಿಟ್ ಮಾಡ್ಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಹಂಚ್ಕೊಡ್ತೀನಿ. ಎಲ್ಲದಕ್ಕೂ ಸಾವು ಉತ್ತರ ಅಲ್ಲ. ಬೇರೆ ಏನ್ ದಾರಿ ಇದೆ? ನಮಸ್ಕಾರ, ನಾನು ದಯಾನಂದ್, ನಮ್ಮ ಬೆಂಗಳೂರಿನ ನಿಮ್ಮ ಪೊಲೀಸ್ ಕಮಿಷನರ್. ಇತ್ತೀಚಿನ ದಿವಸಗಳಲ್ಲಿ ಕೆಲವು ಸೈಬರ್ ವಂಚಕರು ನಿಮ್ಮನ್ನ ಸೈಬರ್ ವಂಚನೆ ಮಾಡಲು ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ಖಾತೆಗಳಲ್ಲಿ ನಿಮ್ಮನ್ನ ಸಂಪರ್ಕಿಸಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನ ಪುಸಲಾಯಿಸಿ ನಿಮ್ಮ ಕೆಲವೊಂದು ವೈಯಕ್ತಿಕ ಮಾಹಿತಿಗಳನ್ನ ಅಥವಾ ಫೋಟೋಗಳನ್ನ ಕಳುಹಿಸುವಂತೆ ಮಾಡುತ್ತಾರೆ. ಇದಾದ ನಂತರದಲ್ಲಿ ಆ ಫೋಟೋಗಳನ್ನ ಮಾರ್ಕ್ ಮಾಡಿ ಅದನ್ನ ನಿಮ್ಮ ಹತ್ತಿರದ ಸಂಬಂಧಿಕರಿಗೆ ಅಥವಾ ನಿಮ್ಮ ಪರಿಚಯದವರಿಗೆ ಕಳಿಸುವುದಾಗಿ ನಿಮ್ಮನ್ನ ಬೆದರಿಸಿ ನಿಮ್ಮಿಂದ ಹಣವನ್ನ ಕಿತ್ತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡತಕ್ಕಂತ ಅನೇಕ ಘಟನೆಗಳು ನಡೀತಾ ಇದ್ದಾವೆ. ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಇಷ್ಟೇನೆ, ಈ ರೀತಿ ಯಾರೇ ಅಪರಿಚಿತ ವ್ಯಕ್ತಿಗಳು ನಿಮ್ಮನ್ನ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕಿಸಿದ್ದೇ ಆದಲ್ಲಿ ಅಥವಾ ಸಂಪರ್ಕಿಸಲು ಪ್ರಯತ್ನ ಪಟ್ಟಿದ್ದೇ ಆದಲ್ಲಿ ಈ ರೀತಿಯ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನ, ಖಾಸಗಿ ವಿವರಗಳನ್ನ, ಅದರಲ್ಲೂ ಮುಖ್ಯವಾಗಿ ನಿಮ್ಮ ಫೋಟೋಗಳನ್ನ ಅದರಲ್ಲಿ ವರ್ಗಾವಣೆ ಮಾಡಿಕೊಳ್ಳದೇ ಇರತಕ್ಕಂಥದ್ದು ಒಳ್ಳೆಯದು. ಒಂದು ವೇಳೆ ಈ ರೀತಿ ಯಾರಾದ್ರೂ ನೀವು ಕಳಿಸಿದ್ದೇ ಆದಲ್ಲಿ ಅಂತಹ ಸಂದರ್ಭದಲ್ಲಿ ಅವರು ಈ ರೀತಿಯ ಬೆದರಿಕೆಯನ್ನು ನಿಮಗೆ ಕೊಟ್ಟಲ್ಲಿ, ಹಣವನ್ನ ಕೇಳಿದಲ್ಲಿ ನೇರವಾಗಿ ನಮ್ಮ ಸೈಬರ್ ಹೆಲ್ಪ್ಲೈನ್ ನಂಬರ್ 1930ಗೆ ಸಂಪರ್ಕಿಸಿ ಎಲ್ಲ ಮಾಹಿತಿಯನ್ನು ನೀಡಿದಲ್ಲಿ ಪೊಲೀಸರು ಅದರ ಮೇಲೆ ಕ್ರಮ ಕೈಗೊಳ್ತಾರೆ. ಅಥವಾ ಹತ್ತಿರದ ಪೊಲೀಸ್ ಠಾಣೆಗೂ ಹೋಗಿ ಧೈರ್ಯವಾಗಿ ನಿಮ್ಮ ಮಾಹಿತಿಯನ್ನ ಮತ್ತು ನಿಮಗೆ ಆಗಿರತಕ್ಕಂತ ಒಂದು ವಿಷಯವನ್ನ ತಿಳಿಸಿದರೆ ಪೊಲೀಸರು ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ.